ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯಾಪಿ ರಾಜ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಯಾಪಿ ರಾಜ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್ ಈ ಯಾಪಿ ರಾಜ್ ಮೂವಿಯಲ್ಲಿ ಶ್ರೀ ಕುಮಾರ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ, ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ನೋಡೋದಾದರೆ ಸುಮಾರು ತಮಿಳಲ್ಲಿ ತೆರೆಗೊಂಡಿದೆ, ತೆಲುಗಲ್ಲಿ ತೆರೆಗೊಂಡಿದೆ, ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ. ಮತ್ತು ಈ ಯಾಪಿ ರಾಜ್ ಮೂವಿಯು ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಮೂವಿಯಾಗಿ, ಒಂದು ಎಮೋಷ್ನಲ್ ಮೂವಿಯಾಗಿ, ಒಂದು ಫನ್ನಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಮತ್ತು ಈ ಮೂವಿಯ ತಮಿಳ್ ಆ್ಯಕ್ಟರ್ಸ್ಗಳಾಗಿರ್ಬೋದು, ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ಸಖತ್ತಾಗಿ ಕೂಡ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಅಂದಾಗೆ ಈ ಯಾಪಿ ರಾಜ್ ಮೂವಿಯ ಒಂದ್ಲೈನ್ ಸ್ಟೋರಿ ನೋಡೋದಾದರೆ, ಈ ಮೂವಿಯಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಿರ್ತಾನೆ ಅಂದರೆ, ಯಾವಾಗಲೂ ಕೂಡ ಅವನು ಟಿಕ್ಟಾಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಎಲ್ಲ ಕಡೆ ಕೂಡ ರೀಲ್ಸನ್ನು ಮಾಡ್ತಾಯಿರ್ತಾನೆ, ಅಂದರೆ ಫೇಸ್ಬುಕ್ಕಲ್ಲೂ ರೀಲ್ಸನ್ನು ಮಾಡ್ತಿರ್ತಾನೆ. ಅಂತಾರೆ ಈ ಮೂವಿ ಬಗ್ಗೆನೇ ಒಂದು ರೀಲ್ಸ್ಗಾಗಿ ಮಾಡ್ತಾಯಿರ್ತಾನೆ. ಆ ರೀಲ್ಸ್ಗಾಗಿ ಮಾಡ್ತಾಯಿದ್ದಾಗ ಏನು ಮಾಡ್ತಾರೆ, ಅಲ್ಲಿ ಕಮೆಂಟ್ಗಳಲ್ಲಿ ಎಲ್ಲ ಹುಡುಗಿ ಕೂಡ ಒಂದು ರೀತಿ ಪ್ರಪೋಸ್ ಮಾಡೋದಾಗಿ ಎಲ್ಲನೂ ಕೂಡ ಮಾಡ್ತಾಯಿರ್ತಾನೆ. ಅವನೇನು ಮಾಡ್ತಾನೆ, ಒಂದು ಕ್ಲಾಸ್ಗೆ ಹೋಗ್ತಾನೆ. ಕ್ಲಾಸಿಂದ ಏನು ಮಾಡ್ತಾನೆ, ಅವರ ಫ್ಯಾಮಿಲಿ ಮೆನ್ ಬೆಲೆ ಏನು ಮಾಡ್ತಾನೆ, ಅವರ ತಂದೆಯವರು ಒಂದು ಮರದ ಬಿಸ್ನೆಸ್ ಆಗಿರ್ತಾರೆ. ಅಂದರೆ ಮರ ಅಂತಂದರೆ ಯಾವ್ದಾದ್ರು ಮರಗಳನ್ನ ತಯಾರಿಸೋದು ಮತ್ತು ಮರಗಳ ಬಗ್ಗೆ ತಿಳ್ಕೊಳ್ಳೋದು ಅವ್ರ ತಂದೆಯವರು ಕೂಡ ಮಾಡ್ತಾ ಇರ್ತಾನೆ ಅಂತ ಕೂಡ ಹೇಳ್ಬೋದು. ಇವನೇನು ಮಾಡ್ತಾನೆ ಅಂತಾರೆ, ಅದೇ ಟೈಮಲ್ಲಿ ಕೂಡ ಅಲ್ಲಿ ಹೋಗ್ತಾನೆ, ಅವ್ರ ತಂದೆಯವ್ರ ಜೊತೆ ಕೂಡ ಫನ್ನಿಯಾಗಿ ಇರ್ತಾನೆ. ಇವನೇನು ಮಾಡ್ತಾನೆ, ಒಂದು ಹುಡುಗಿಯನ್ನು ಕೂಡ ಇಷ್ಟಪಟ್ಕೊಂಡು ಏನು ಮಾಡ್ತಾನೆ, ಪ್ರಪೋಸನ್ನು ಕೂಡ ಮಾಡ್ತಾನೆ ಅಂತ ಕೂಡ ಹೇಳ್ಬೋದು. ಆ ಪ್ರಪೋಸ್ ಮಾಡಿದಾಗ ಅವ್ರ ತಂದೆಯವರು ಎಪ್ಪಡಿ ರಿಚ್ ಆಗಿರ್ತಾರೆ, ಮತ್ತು ಅವ್ರ ತಂದೆಯವ್ರಿಗೂ ಇವ್ರ ಫ್ಯಾಮಿಲಿಯವ್ರಿಗೂ ಏನಾಗುತ್ತೆ, ಮತ್ತು ಈ ಇಂಟ್ರಲ್ ಆದಮೇಲೆ ಕೂಡ ಯಾವ ರೀತಿ ಸೀನ್ಸ್ಗಳಂತ ಕೂಡ ಇರುತ್ತೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ನೀವು ಆಲ್ರೆಡಿ ಟ್ರೈಲರ್ ನೋಡಿದ್ದೀರಾ ಅನಿಸುತ್ತೆ ಅಂತ ಕೂಡ ಹೇಳ್ಬೋದು. ಟ್ರೈಲರಲ್ಲಿ ಯಾವ ರೀತಿ ಒಂದು ಫನ್ನಿಯನ್ನು ಕೂಡ ಯಾವ ರೀತಿ ಕೊಟ್ಟಿದ್ದಾರೆ, ಮತ್ತು ಲಾಸ್ಟಲ್ಲಿ ಯಾವ ರೀತಿ ಒಂದು ಎಮೋಷನ್ ಆಗ್ತಾರೆ ಅಂತ ಕೂಡ ಈ ಯಾಪಿ ರಾಜ್ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು 2026ರಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಓ ಟಿ ಟಿಯಲ್ಲೂ ಕೂಡ ಲಭ್ಯವಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ತಮಿಳ್ ಆ್ಯಕ್ಟರ್ಸ್ಗಳಾಗಿರ್ಬೋದು, ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ, ಮತ್ತು ಹಲವಾರು ಹೀರೋಗಳಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಈ ಯಾಪಿ ರಾಜ್ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಒಂದು ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.